ಬೆಳ್ಳಂಬೆಳಗ್ಗೆ RCB ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ. ರಜತ್ನಿಂದ ಹೊಸ ಪ್ಲೇಯಿಂಗ್ 11 ಘೋಷಣೆ. ಇವತ್ತಿನ ಪಂದ್ಯಕ್ಕೆ RCB ತಂಡದಲ್ಲಿ ಬದಲಾವಣೆ ಆಗುತ್ತಾ? ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶೇರ್ ಮಾಡಿ, ನನ್ನ ಅಕೌಂಟ್ನ ಫಾಲೋ ಮಾಡಿ. RCB ವರ್ಸಸ್ GT ಪಂದ್ಯ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಿದೆ. ಸಖತ್ತಾದಂಥ ಮ್ಯಾಚು. 7:30 PM RCB ತಂಡಕ್ಕೆ ದೊಡ್ಡ ಅಡ್ವಾಂಟೇಜ್ ಇದೆ. RCB ಪ್ಲೇಯಿಂಗ್ 11 ಹೇಗಿರಲಿದೆ ಗೊತ್ತಾ? ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ. ನಂಬರ್ 3 ಪಟ್ಟಿದಾರ್, ನಂಬರ್ 4 ಯಾರು ಗೊತ್ತಾ? ಪಟ್ಟಿದಾರು ನಂಬರ್ 4 ಅಲ್ಲಿ ಬರ್ತಾರೆ. ನಂಬರ್ 3 ದೇವದತ್ ಪಡಿಕ್ಕಲ್ ಬರ್ತಾರೆ. ಅದಾದಮೇಲೆ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಗಂಟಾ ಬ್ಯಾಟಿಂಗ್ ಇದೆ. ಅದಾದ ನಂತರ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಎಸ್ ಜಯಲ್. RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿದರೆ ಈ ಒಂದು ಪ್ಲೇಯಿಂಗ್ 11 ಇಟ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಮೊದಲು ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಸುಯೇಶ್ ಶರ್ಮಾ ಜಾಗದಲ್ಲಿ ನಾವು ರಸಿಕ್ ಸಲಾಮ್ನ ನೋಡ್ಬೋದು. ಇಂಪ್ಯಾಕ್ಟ್ ಪ್ಲೇಯರು. ದೇವದತ್ ಪಡಿಕ್ಕಲ್ ಆಚೆ ಹೋಗ್ತಾರೆ. ಫಸ್ಟ್ ಬೌಲಿಂಗ್ ಮಾಡಿದ್ರೆ ಸುಯೇಶ್ ಶರ್ಮಾ ಅಥವಾ ರಸಿಕ್ ಸಲಾಮ್ ಅವರು ಎಂಟ್ರಿ ಕೊಡ್ತಾರೆ. GT ಪ್ಲೇಯಿಂಗ್ 11 ಕೂಡ ಸಖತ್ತಾಗಿದೆ. ಗಿಲ್, ಸಾಯಿ ಸುದರ್ಶನ್, ಜಾಸ್ ಬಟ್ಲರ್, ಸರ್ಫೈನ್ ರದರ್ಫುಡ್, ಶಾರುಖ್ ಖಾನ್, ರಶೀದ್ ಖಾನ್, ತ್ರಿವಾಟಿಯಾ, ಸಾಯಿ ಕಿಶೋರ್, ರಬಾಡ, ಪ್ರಸಿದ್ಧ ಕೃಷ್ಣ, ಸಿರಾಜ್. RCB ಪ್ಲೇಯಿಂಗ್ 11 ಬಲಿಷ್ಠವಾಗಿದೆ. ಬೆಳ್ಳಂಬೆಳಗ್ಗೆ RCB ತಂಡದ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಬದಲಾವಣೆ ಆಗುತ್ತೆ. ಸುಯೇಶ್ ಶರ್ಮಾ ಜಾಗದಲ್ಲಿ ರಸಿಕ್ ಸಲಾಮ್ ಮಾಡಿದ್ರೆ ಸಾಕಾಗಿರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬೆಳಗ್ಗೆ RCB ತಂಡದಲ್ಲಿ ಬದಲಾವಣೆ ಆಗಿದೆ ಗ್ಯಾರಂಟಿ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.